ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ಸ್ಪೆಷಲ್ ವ್ಯಕ್ತಿಯನ್ನ ಪರಿಚಯ ಮಾಡ್ತೀನಿ. ಸಹಜವಾಗಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಆದರೆ ಇವತ್ತಿನ ಟಾಪಿಕ್ ಬೇರೆ ಇರುತ್ತೆ. ಅಂದರೆ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥ ಸಬ್ಜೆಕ್ಟ್ ವಿಷಯ ಅಂತ ಹೇಳಿದ್ರೆ ಅದು ವಂದೇ ಮಾತರಂ ಅನ್ನೋದು. ಈಗ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿರುವಂಥದ್ದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಚರಣವನ್ನ ಅಥವಾ ಗೀತೆಯನ್ನ ಆ ಹಾಡನ್ನ ಆಡಬೇಕು ಅನ್ನೋದು. ಇದಕ್ಕೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಕೆಲವೊಂದಿಷ್ಟು ಹೇಳೋದು ಯಾಕೆ ಅದರ ಅವಶ್ಯಕತೆ ಇದೆಯಾ ಅನ್ನೋದು. ರಾಷ್ಟ್ರಗೀತೆ ಇರಬೇಕಾದ್ರೆ ಇದು ವಂದೇ ಮಾತರಂ ಯಾಕೆ ಬೇಕು ಅನ್ನುವಂಥ ಒಂದು, ಯಾಕೆ ಆಡಬಾರದು ಅಂತೇಳಿ ಬಿಜೆಪಿ ತಮ್ಮ ಈ ಒಂದು ವಂದೇ ಮಾತರಂ ಹಾಡನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಸೊ ಈಗಿರುವಂಥ ಪ್ರಶ್ನೆ, ಇದರ ಅವಶ್ಯಕತೆ ಇದೆಯಾ? ಬಂಕಿಂ ಚಂದ್ರ ಚಟರ್ಜಿ ಅವರು ರಚನೆ ಮಾಡಿರುವಂಥ ಈ ಗೀತೆ ಯಾವ ಉದ್ದೇಶದಿಂದ ಈ ಗೀತೆಯನ್ನು ರಚನೆ ಮಾಡಲಾಗಿತ್ತು? ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ಆದ ನಂತರ ಈ ಹಾಡಿನ ಬೆಳವಣಿಗೆ ಏನೆಲ್ಲ ಆಯಿತು, ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಹಿರಿಯ ವಕೀಲರಾಗಿರುವಂಥ ಬಾಲನ್ ಅವರು ಇದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಬಾಲನ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಎಸ್ ಬಾಲನ್ ಸರ್, ಸಹಜವಾಗಿ ದೇಶದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ಈ ಒಂದು ವಂದೇ ಮಾತರಂ ಗೀತೆ ಆಚರಣ ಆಡಲೇಬೇಕು ಅನ್ನೋಂಥ ಆದೇಶ ಇದೆ. ಕೆಲವೊಬ್ರು ಯಾಕೆ ಬೇಕು ಅನ್ನೋದು, ಈ ಒಂದು ಸಾಹಿತ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ? ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಾಜಿ ಶೀತಲಂ. ಇದು ಯಾರು ಲಿರಿಕ್ ಅಂದರೆ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ, ಬಟ್ ಚಟರ್ಜಿ ಅಂತಾರೆ. ಚಟರ್ಜಿ ಒಂದು ಜಾತಿ ಹೆಸರು, ಚಟ್ಟೋಪಾಧ್ಯಾಯ ಇನ್ನೊಂದು ಜಾತಿ ಹೆಸರು. ಅದು ಬ್ರಾಹ್ಮಣ ಜಾತಿ ಹೆಸರು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಇದನ್ನು ಬರೆದಿದ್ದು ಅವರು, ಬರೆದಿದ್ದ ವರ್ಷ 1872. 1872 ಅನಂತ ಮತ್ ಅನ್ನೋ ಒಂದು ನಾವಲ್ ಬರೀತಾರೆ ಅವರು. ಆ ನಾವಲಲ್ಲಿ ಈ ಹಾಡು ಬರುತ್ತೆ. ಅದರಲ್ಲಿ ದುರ್ಗಾ, ಲಕ್ಷ್ಮಿ, ಕಾಳಿ ದೇವರ ಹೆಸರುಗಳು ಕೂಡ ಬರುತ್ತೆ. ಅದು ಒಂದು ಜಾತಿ ಕೀರ್ತ ಅಲ್ಲ, ಅದು ಒಂದು ಜಾತಿವಾದ, ಧರ್ಮದವಾದ, ಕೋಮುವಾದ, ಬ್ರಾಹ್ಮಣವಾದ, ಹಿಂದುತ್ವವಾದ ಎಲ್ಲ ಕೂಡ ಅದರ ಜೊತೆ ಬರುತ್ತೆ. ಅದು ಪೂರ್ತಿ ಓದಿದರೆ ಗೊತ್ತಾಗುತ್ತೆ. ಲಿಬರೇಷನ್ ಸ್ಟ್ರಗಲ್, ಸ್ವತಂತ್ರ ಹೋರಾಟ ಕಾಲದಲ್ಲಿ ಬಲಿಸಿದ್ದರ ಅನ್ನೋದು ಪ್ರಶ್ನೆ. ಈ ಆನಂದ ಮಠಂ ಅಂತಾರೆ, ಆನಂದ ಮಠ ಅಂತಾರೆ. ಈ ನಾವಲಲ್ಲಿ ಯಾವ ಪದಗಳು ಹೆಂಗೆ ಬರುತ್ತೆ ಅಂದರೆ, ಇದನ್ನು ಫಹೀರ್ ರೆಬಿಲಿಯನ್ ಅಂತಾರೆ. ಅದನ್ನು ತಿರ್ಚಿ ಸನ್ಯಾಸಿ ರೆಬಿಲಿಯನ್ ಅಂತಾರೆ. 1863ರಿಂದ 1800ವರೆಗೆ. ಅಂದರೆ ಫಕೀರ್ ಸನ್ಯಾಸಿಗಳಂದರೆ ಅಲ್ಲಲ್ಲಿ ಪಿಲ್ಗ್ರಿಮೇಜ್ ಹೋಗ್ತಾರೆ. ರಾಜರ ಕಾಲದಲ್ಲಿ ಅವ್ರಗಳಿಗೆ ರೋಲ್ ಕಾಲ್ ಆಗ್ತಿತ್ತು. ಬ್ರಿಟಿಷ್ನವ್ರ ಹತ್ರ ಹೋದ ಮೇಲೆ ರೋಲ್ ಕಾಲ್ ಆಗೋದಿಲ್ಲ. ಅದರಿಂದ ಫಕೀರು ಹೋರಾಟ ಮಾಡಲ್ಲ, ಡಿಮ್ಯಾಂಡ್ ಮಾಡ್ತಾರೆ. ಸನ್ಯಾಸಿಗಳು ಡಿಮ್ಯಾಂಡ್ ಮಾಡ್ತಾರೆ. ಇದು ಸನ್ಯಾಸಿ ಮತ್ತು ಫಕೀರು. ಈಗ ಸಂಘದವರು, ಸಂಘ ಪರಿವಾರದವರು ಫಕೀರನ್ನು ತೆಗೆದುಬಿಟ್ಟು ಸನ್ಯಾಸಿ ಎಂದು ಉಪಯೋಗ ಮಾಡ್ತಾರೆ. ಇದು ಒಂದು ವಿಷಯ. ಇಂದ್ರ ವಂದೇ ಮಾತರಂ, ಈಗ ಅದನ್ನು ವೆಸ್ಟರ್ನ್ ಸ್ಟೈಲಲ್ಲಿ ರೆಹಮಾನ್ ಅವರು ಬೇರೆ ಸ್ಟೈಲಲ್ಲಿ ವಂದೇ ಮಾತರಂ ಅಂದು ಇಂಗ್ಲೀಷ್ ಸ್ಟೈಲಲ್ಲಿ ತಂದಿದ್ದಾರೆ. ಅಂದರೆ ಏನು? ನಮಸ್ಕಾರ, ತಾಯಿಯೇ ನಮಸ್ಕಾರ. ತಾಯಿಗೆ ನಮಸ್ಕಾರ ಮಾಡಬಾರ್ದ? ಮಾಡಬೇಕು. ಯಾ ತಾಯಿ? ಬ್ರಿಟಿಷ್ ತಾಯಿಗೆ ನಮಸ್ಕಾರ ಮಾಡಬೇಕಾ? ಅಂದ್ರೆ ಬ್ರಿಟಿಷರ ಆಡಳಿತದಲ್ಲಿ ಹುಟ್ಟಿರುವಂತ ಚರಣ ಅಂತ ಹೇಳ್ತಾರೆ. ಇಲ್ಲ, ಬ್ರಿಟಿಷ್ ತಾಯಿಗೆ ನಮಸ್ಕಾರ ಮಾಡಬೇಕು. ಯಾಕೆ ತಾಯಿಯ ನಮಸ್ಕಾರ ಅಂದ್ರೆ ಬ್ರಿಟಿಷ್ ತಾಯಿಗೆ ನಮಸ್ಕಾರ ಮಾಡಬೇಕು. ತಾಯಿಯನ್ನ ಒಂದು ಆಡಳಿತಕ್ಕೆ, ಈಗ ಬರೀ ತಾಯಿ ಅಂದರೆ ತಾಯಿಯೇ ಕ್ರಿಶ್ಚಿಯನ್ ತಾಯಿ, ಹಿಂದೂ ತಾಯಿ, ಮುಸ್ಲಿಂ ತಾಯಿ, ಬ್ರಿಟಿಷ್ ತಾಯಿ, ಅಮೆರಿಕನ್ ತಾಯಿ, ಇದೆಲ್ಲ ಒಂದು ತಾಯಿ ಅನ್ನೋದನ್ನು ಲಿಂಕ್, ನ್ಯಾಷನಾಲಿಟಿಗೆ ಲಿಂಕ್ ಕೊಡ್ತಾರೆ. ನಮ್ಮ ದೇಶ ಹೊರ ದೇಶ, ದ್ವೇಷ ದೇಶ. ಈಗ ಇರಾನ್ಗೂ ಅಮೆರಿಕಾಗೂ ಯುದ್ಧ ನಡೀತಾ ಇದೆ. ಓಕೆ, ಇರಾನ್ಗೂ ಇಸ್ರೇಲ್ಗೂ ಯುದ್ಧ ನಡೀತಾ ಇದೆ. ಇಸ್ರೇಲ್ ಮಹಿಳೆಯರನ್ನು ತಾಯಿ ಅಂದು ಇಸ್ರೇಲ್ ದೇಶವನ್ನು ತಾಯಿಗೆ ಸಂಬಂಧ ಇಟ್ಟು ಇರಾನ್ನವ್ರು ಮಾತಾಡಿದರೆ ಆಗುತ್ತಾ?
ಸೊ ತಾಯಿ ಅನ್ನೋದನ್ನು ಇಲ್ಲಿ ಎಲ್ಲಿ ಒಂದು ನ್ಯಾಷನಾಲಿಟಿ, ಒಂದು ಧರ್ಮಕ್ಕೆ ಲಿಂಕ್ ಕೊಡ್ತಾರೆ ಅನ್ನೋದು ಒಂದು ಹೈಲೈಟ್ ಅದು. ಈಗ ಬ್ಯಾಟ್ಲ್ ಆಫ್ ಬಕ್ಸರ್ 1764, ಬ್ಯಾಟ್ಲ್ ಆಫ್ ಪ್ಲಾಸಿ ಅದಕ್ಕೆ ಮೊದಲು. ಕಲ್ಕಟ್ಟ ಆಡಳಿತ ಮಾಡಿದ್ದು ಬ್ಯಾಟ್ಲ್ ಆಫ್ ಪ್ಲಾಸಿ, ಸಿರಾಜುದ್ದೌಲಾ ಅಂದರೆ ಒಂದು ಯುದ್ಧ ಆಗುತ್ತೆ. ಬ್ರಿಟಿಷ್ನವ್ರಿಗೆ ನಾನು ಏನು ಕಟ್ಟೋದಿಲ್ಲ ಅಂತ ಸಿರಾಜುದ್ದೌಲಾ ಎಲ್ಲರನ್ನ ಎತ್ಕೊಂಡು ಹೋಗಿ ಜೈಲಲ್ಲಿ ಆಗ್ಬಿಡ್ತಾನೆ. ರಾಬರ್ಟ್ ಕ್ಲೈವು ಚೆನ್ನೈಯಲ್ಲಿರ್ತಾನೆ. ರಾಬರ್ಟ್ ಕ್ಲೈವು 700 ಸೈನಿಕರನ್ನು ಕರೆದುಕೊಂಡು ಅವನು ಹೂಗ್ಲಿ ರಿವರ್, ಈಗ ಕಲ್ಕಟ್ಟ ಇದಲ್ಲ, ಅಲ್ಲಿ ಹೋಗಿ ಯುದ್ಧ ಆಗುತ್ತೆ. ಯುದ್ಧದಲ್ಲಿ ಸಿರಾಜುದ್ದೌಲಾ ಸೋಲ್ತಾನೆ, ರಾಬರ್ಟ್ ಕ್ಲೈವ್ ಗೆಲ್ತಾನೆ. ಅಂದರೆ ಇದು ಆನಂದ ಮತ್ತು ಕುತೂಹಲ ಏನಂದರೆ, ಸಿರಾಜುದ್ದೌಲಾನ ಸೋಲಿಸಿದ್ನಲ್ಲ ರಾಬರ್ಟ್ ಕ್ಲೈವ್, ಆವಾಗ ಒಂದೇ ಮಾತ್ರ ತಾಯೇ ನಮಸ್ಕಾರ ಅಂದು ಒಂದು ಅರ್ಥದಲ್ಲಿ ಬರುತ್ತೆ. ಹಾಗಂದರೆ ಈಗ ಒಂದು ತಾಯಿ ಸೋತಿದ್ದಾಳೆ, ಒಂದು ತಾಯಿ ಗೆದ್ದಿದ್ದಾಳೆ. ಸೋತ ತಾಯಿ ಯಾರು, ಗೆದ್ದ ತಾಯಿ ಯಾರು? ಹಂಗೆ ಒಂದೇ ಮಾತ್ರ ತಾಯೇ ನಮಸ್ಕಾರ ಅಂದರೆ ಆ ಬ್ಯಾಟ್ಲ್ ಆಫ್ ಪ್ಲಾಸಿನಲ್ಲಿ ಒಂದು ತಾಯಿ ಸೋಲ್ತಾಳೆ, ಒಂದು ತಾಯಿ ಗೆಲ್ತಾಳೆ. ಗೆದ್ದ ತಾಯಿ ಬ್ರಿಟಿಷ್ ತಾಯಿ ರಾಬರ್ಟ್ ಕ್ಲೈವು ಲೂಟಿ ಮಾಡೋಕ್ಕೆ ಬಂದಿರೋನು, ದೇಶವನ್ನು ಲೂಟಿ ಮಾಡಿಕೊಂಡು ಹೋಗಿರೋನು. ಸೊ ಅವನು ಗೆಲ್ತಾನೆ, ಇವನು ಸೋಲ್ತಾನೆ. ಅವನು ಮುಸಲ್ಮಾನ ಅನ್ನೋ ಒಂದು ಕಾರಣಕ್ಕಾಗಿ ಅವನು ದೇಶ ವಿರೋಧಿ ಅಂತ ಹೇಳೋಕ್ಕಾಗತ್ತಾ? ಅವನು ನಮ್ಮ ದೇಶದ ರಾಜನ ಇಲ್ವಾ? ಅದು ಈ ಭಾರತ ದೇಶದ ಒಂದು ಅಂಗನ ಇಲ್ವಾ? ಆ ಸಂದರ್ಭದಲ್ಲಿ ಭಾರತ ದೇಶ ಇಲ್ಲ, ಬ್ರಿಟಿಷ್ ಇಂಡಿಯಾ ಇತ್ತು. ಅದನ್ನು ತದನಂತರ 1857 ನಂತರನೇ. ನೋಡಿ, ಇದು ಬ್ಯಾಕ್ಗ್ರೌಂಡು. ಇನ್ನೊಂದು ಬ್ಯಾಕ್ಗ್ರೌಂಡ್ ಏನಂದರೆ, ಬ್ರಿಟಿಷ್ನವರು ಇಲ್ಲಿರೋ ಎಲ್ಲ ರಾಜ್ಯಗಳನ್ನು ಸೋಲಿಸಿ ಆಡಳಿತ ಅವ್ರ ಕೈಗೆ ಹೋಗುತ್ತೆ. 1757 ಮೊಟ್ಟ ಮೊದಲು ಬ್ಯಾಟ್ಲ್ ಆಫ್ ಪ್ಲಾಸಿ, ಸಿರಾಜುದ್ದೌಲಾ, ಆ ಯುದ್ಧ. 1857 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. 100 ವರ್ಷ ನಡೆಯುತ್ತೆ. 100 ವರ್ಷವೂ ಬ್ರಿಟಿಷ್ನವರು ನಮ್ಮ ದೇಶದಲ್ಲಿ ಹಿಂದೂ ಕಿಂಗ್ ಇರ್ಬೋದು, ಮುಸಲ್ಮಾನ್ ಕಿಂಗ್ ಇರ್ಬೋದು, ಬರೀ ಲೂಟಿನೇ ಎಲ್ಲ ಕಡೆನೂ. ಅದು ನವಾಬ್, ಹೈದರಾಬಾದ್ ನವಾಬ್ ಇರ್ಬೋದು, ನಿಜಾಮ್ ಇರ್ಬೋದು, ಆರ್ಕಾಡು ನವಾಬ್ ಇರ್ಬೋದು, ಟಿಪ್ಪು ಸುಲ್ತಾನ್ ಇರ್ಬೋದು, ರಾಜಗಳು ಇರ್ಬೋದು, ಪೇಶ್ವಾ ರಾಜಗಳು ಇರ್ಬೋದು, ಯಾರೋ ಇರ್ಬೋದು. ಸರ್, ಇನ್ನೊಂದು ರೀತಿಯಲ್ಲಿ ವಾದ ಹೇಗಾಗ್ತಿದೆ ಅಂದರೆ, ಈ ಒಂದೇ ಮಾತ್ರ ಮಾಡಿಗಾಗಿ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಆಡೋದ್ರಲ್ಲಿ ತಪ್ಪೇನು ಅಂತ ಅದನ್ನೇ ಬ್ಯಾಕ್ಗ್ರೌಂಡ್ ಕೊಡ್ತಾ ಇದ್ದೀನಿ ನಾನು. ಇದು ಇಲ್ಲದೆ ನೀವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅದರಿಂದ ನಾನು ಹೇಳ್ತೀನಿ, ಅದೇ ಪಾಯಿಂಟಿಗೆ ಬರ್ತೀನಿ. ಸೊ ಈ ಸಂದರ್ಭದಲ್ಲಿ 1825 ಬ್ರಹ್ಮ ಸಮಾಜ ಅನ್ನೋದನ್ನು ಕಲ್ಕಟ್ಟಾದಲ್ಲಿ ಕಟ್ತಾರೆ. ಅಂದರೆ ಬ್ರಾಹ್ಮಣರ ಸಮಾಜ ಅಂದರೆ ಈ ಬ್ರಾಹ್ಮಣವಾದ, ಕೋಮುವಾದ, ಸನಾತನವಾದ, ಹಿಂದುತ್ವವಾದ ಅಂತ ನಾವು ಹೇಳ್ತೀವಲ್ಲ, ಅವರ ಫೋರ್ ಫಾದರ್ಸು ಏನು ಸಂಘನ ಕಟ್ತಾರೆ? ಬ್ರಹ್ಮ ಸಮಾಜ, ಬ್ರಾಹ್ಮಣ ಸಮಾಜ, ಬ್ರಾಹ್ಮಣರ ಶ್ರೇಷ್ಠತೆಗೋಸ್ಕರ ಕಟ್ಟುವ ಒಂದು ಸಂಘ ಅದು. ಆವಾಗ RSS ಇಲ್ಲ. 1875 ಅದನ್ನು ಹೆಂಗೆ ಬದಲಾವಣೆ ಮಾಡ್ತಾರೆ ಅಂದರೆ, ಆರ್ಯ ಸಮಾಜ ಅಂದರೆ ಬ್ರಾಹ್ಮ ಸಮಾಜ ಬಿಟ್ಟು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರನ್ನೂ ಸೇರಿಕೊಂಡು ಆರ್ಯ ಸಮಾಜ ಅಂತ ಕಟ್ತಾರೆ. ಹಿಂದೂ ಸಮಾಜ ಅಂತ ಕಟ್ಟಿಲ್ಲ. ಈಗ 1825 to 1875 ಈ ಹಿಂದುತ್ವವಾದಿಗಳು ಯಾರು ಹುತಾತ್ಮರು, ಯಾರು ಸ್ವತಂತ್ರ ಹೋರಾಟ ಮಾಡಿದ್ದಾರೆ, ಯಾರು ಬ್ರಿಟಿಷನವರು ವಿರುದ್ಧ ಯುದ್ಧ ಮಾಡಿದ್ದಾರೆ ಅಂದರೆ, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಶ್ರೀರಂಗಪಟ್ಟಣದಲ್ಲಿ ನಡೆಯಿತೋ ಅದನ್ನು ಗಂಡು ಟಿಪ್ಪು ಸುಲ್ತಾನ್, ಅವರಪ್ಪ ಹೈದರಾಲಿ ಬ್ರಿಟಿಷ್ನವ್ರನ್ನ ಓಡ್ಕೊಂಡು ಹೋಗ್ತಾರೆ. ಇಡೀ ತ್ಯಾಗ ಮಾಡಿ ಪ್ರಾಣ ಕೊಟ್ಟಿದ್ದು ಒಂದೇ ರಾಜ ಟಿಪ್ಪು ಸುಲ್ತಾನ್. ಬೇರೆ ಯಾರು ಹೇಳಿ? 1799ವರೆಗೆ ಯಾರು ಹೇಳಿ? ಓಕೆ, ಇದರಲ್ಲಿ ಯಾರು ಇಂಡಿಪೆಂಡೆನ್ಸ್ ಹೋರಾಟ ಎಲ್ಲಿ ಆಯಿತು? ಈಗ 1872ನಲ್ಲಿ ಬರೀತಾರೆ. 1872ವರೆಗೆ ಹಿಂದೂ ಮಹಾಸಭಾ ಇತ್ತ, RSS ಇತ್ತ, ಸ್ವತಂತ್ರ ಹೋರಾಟ ನಡೀತಾ ಇತ್ತ, ಸ್ವತಂತ್ರ ಹೋರಾಟಗಾರರಿದ್ರ ಅನ್ನೋದು ಪ್ರಶ್ನೆ.
ಹಾಗಂದ್ರೆ 1872ವರೆಗೆ ಸ್ವತಂತ್ರ ಹೋರಾಟ ಎಲ್ಲಿ ಆಯಿತು? ಯಾರು ಹುತಾತ್ಮರು, ಯಾರು ಸತ್ತಿದ್ದಾರೆ? ನೀವು ಆ ಬ್ರಿಟಿಷ್ ಕಲ್ಕಟ್ಟಾದ ಹಿಸ್ಟ್ರಿ ನೋಡಿದರೆ ಬನಿಯಾಗಳು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾರೆ, ಬನಿಯಾಗಳು ಹೊಂದಾಣಿಕೆ ಮಾಡ್ಕೊಳ್ತಾರೆ, ಕ್ಷತ್ರಿಯರು ಹೊಂದಾಣಿಕೆ ಮಾಡ್ಕೊಳ್ತಾರೆ. ಎಲ್ಲಿ ಸ್ವತಂತ್ರ ಹೋರಾಟ? 1913ನೇ ಇಸವಿಯಲ್ಲಿ ಹಿಂದೂ ಮಹಾಸಭಾ ಸ್ಥಾಪನೆ ಆಗುತ್ತೆ. 1925ನೇ ಇಸವಿಯಲ್ಲಿ RSS ಸ್ಥಾಪನೆ ಆಗುತ್ತೆ. ಮತ್ತೆ ಅಪ್ ಟು 1925 ಸ್ವತಂತ್ರ ಹೋರಾಟಗಾರರು ಯಾರು? ಒಂದೇ ಮಾತ್ರಮ್ಮನ್ನ ಪದವನ್ನು ಉಪಯೋಗ ಮಾಡಿ ಹುತಾತ್ಮರು ಸಾವಿರಾರು ಜನ. ಎಲ್ಲಿ ನೀವು ಡೆಲ್ಲಿನಲ್ಲಿ ಹೋಗಿ ಎಷ್ಟು ಜನ ಹುತಾತ್ಮರು ಸ್ವತಂತ್ರ ಹೋರಾಟದಲ್ಲಿ ಅಂದಿದೆ? ಒಂದು ಬ್ರಾಹ್ಮಣರಿದ್ದಾರೆ ತೋರಿಸಿ, ಒಂದು ಕ್ಷತ್ರಿಯರಿದ್ದಾರೆ ತೋರಿಸಿ, ಒಂದು ವೈಶ್ಯರಿದ್ದಾರೆ ತೋರಿಸಿ. ನೀವು ಯಾರು ಸ್ವತಂತ್ರ ಹೋರಾಟ ಮಾಡಿರೋರು? ಬ್ರಹ್ಮ ಸಮಾಜದವರ, ಆರ್ಯ ಸಮಾಜದವರ, ಹಿಂದೂ ಮಹಾಸಭಾದವರ, RSSನವರ? RSSನವರು ಕಬಡ್ಡಿ ಆಡ್ತಿದ್ರು ಸ್ವತಂತ್ರ ಹೋರಾಟ ಕಾಲದಲ್ಲಿ. ಯಾರು ಒಂದೇ ಮಾತ್ರ ಮಂದಿ ಹೇಳಿ ಪ್ರಾಣ ಕೊಟ್ಟಿರೋರು ಯಾರು? ನೀವು ಹೇಳಿ ಸರ್. ಈಗ ಆಯ್ತು ಸರ್, ಈಗ ಏನಂದ್ರೂ ಅವ್ರು ಹೇಳ್ತಾ ಇರುವಂಥದ್ದು ದೇಶಕ್ಕಾಗಿ. ಯಾವ ದೇಶಕ್ಕಾಗಿ? ದೇಶ ಅಂದ್ರೆ ಒಂದು ದೇಶ ಇರಬೇಕಲ್ಲ. ವಾಟ್ ಇಸ್ ದ ಜಾಗ್ರಫಿ? ಅವ್ರ ದೇಶ ಹೇಳೋ ದೇಶ ಯಾವುದು, ಯಾವ ವರ್ಷ, ಯಾತಕ್ಕೋಸ್ಕರ, ಯಾವ ಒಂದು ಲೀಡ್ರು ಮುಖಂಡರು ಇದಕ್ಕೆ ಫೈಟ್ ಮಾಡಿದ್ರಿ ಹೆಸರು ಹೇಳಿ. ಈಗ ಒಂದೇ ಮಾತ್ರ ಅವಶ್ಯಕತೆ ಇದೆಯಾ ಇಲ್ಲ ಸರ್? ಈಗ ಒಂದೇ ಮಾತ್ರ ಅವಶ್ಯಕತೆ ಇದಾ ಇಲ್ವೋ ಅನ್ನೋದು ಒಂದು ಪ್ರಶ್ನೆ. ಒಂದೇ ಮಾತ್ರ ಸ್ವತಂತ್ರ ಹೋರಾಟದ ಕಾಲದಲ್ಲಿ ಪ್ರಾಣ ಕೊಟ್ಟರು ಯಾರು? ಯಾವ ಕಾಲದಲ್ಲಿ? ಈಗ ಬ್ರಿಟಿಷ್ನವರು ಬಂದಿದ್ದು 1600 ಟು 17,057 ಬ್ಯಾಟಲ್ ಆಫ್ ಪ್ಲಾಸ್ವರೆಗೆ ಯಾರಾಗಲಿ ಇದ್ದಾರಾ ಹೇಳಿ? 1757 ಟು 1900 43 ವರ್ಷ ಯಾರು? 1900 ಟು 1947 ಯಾರು? ನೀವು ಲೆಕ್ಕ ಕೊಡಿ, ನೀವು ಸುಮ್ಮನೆ ಹೇಳಕ್ ಹೋಗ್ಬೇಡಿ. ಆಯ್ತು, ಅಂದ್ರೆ ಚರ್ಚೆಗಳು ಏನಾಗ್ತಿದೆ ಅದ್ರ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತಾವ. ಹೌದು ಸರ್, ಅವ್ರು ಚರ್ಚೆ ಮಾಡೋರಿಗೆ ಹೇಳ್ತೀನಿ. ಯಾರು ಹೇಳಿ ನೀವು? ಈಗ 1600 ಯಾರು ಬರೋದು? ಬ್ರಿಟಿಷ್ನವರು ಬರ್ತಾರೆ. ಅವ್ರು ಬಂದು ಆವಾಗ ಯಾರು ರಾಜಗಳು ಅವ್ರನ್ನ ಬಿಟ್ಕೊಂಡು, ಇದೆಲ್ಲ ಬೇರೆ ಹಿಸ್ಟ್ರಿ, ಅದು ಬೇಡ ಸರ್. ಇದೆಲ್ಲ ಪೊಲಿಟಿಕಲ್ ಅಂತೀರಾ ಹೇಗೆ? ಇದು ಪೊಲಿಟಿಕಲ್ಲು ದೇಶ ಇದೆಲ್ಲ ಇರಲಿ, ಯು ಪ್ರೂವ್ ಇಟ್. ನಿಜ ಒಂದೇ ಅಲ್ವಾ? ಕರೆಕ್ಟ್. ಬ್ಲಾಕ್ ಅಂದ್ರೆ ಬ್ಲಾಕು, ವೈಟ್ ಅಂದ್ರೆ ಹುತಾತ್ಮರ ಅಂದ್ರೆ ಹುತಾತ್ಮರೇ. ಇಲ್ಲಂದ್ ಯಾರು ಹೇಳಿದ್ರು? ಸರಿ, ಕೇಂದ್ರ ಸರ್ಕಾರದ ಆದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ಹಿಂದೆ ಇರುವಂತ ಉದ್ದೇಶ ಏನಿರ್ಬೋದು? ನೋಡಿ, ಅವರು ಇದನ್ನ ಕಮ್ಯುನಲೈಸ್ ಮಾಡ್ಬೋದು. ಅವರು ಈಗ ಜನಗಣ ಮನ, ರವೀಂದ್ರನಾಥ್ ಠಾಗೂರ್ ಏನು ಎಲ್ಲಾನು ಪಂಜಾಬ್, ಸಿಂಧ್, ಗುಜರಾತ್, ಮರಾಠ, ದ್ರಾವಿಡ, ಉತ್ಕಲ, ವಂಗ ಇಡೀ ದೇಶವನ್ನ ಮಾತಾಡ್ತಾರೆ ಅವರು. ಇದರಲ್ಲಿ ಒಂದು ಧರ್ಮದ ದೇವರು ಮಾತ್ರ ಹೇಳ್ತೀರಾ? ಈಗ ನೀವು ಏನು ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಬುದ್ಧಿಸ್ಟ್ ಇದ್ದಾರೆ, ಅವ್ರ ದೇಶದ ಜನರು ತಾನೆ. ನೀವು ಯಾಕೆ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಆಗ್ತೀರಾ? ಜನಗಣ ಮನದಲ್ಲಿ ಕಮ್ಯುನಲಿಸಮ್ ಇಲ್ಲ. ಇದು ಒಂದು ಜನರ ಬಗ್ಗೆ ಇದೆ. ಅದರಲ್ಲಿ ಯಾವುದೇ ಹಾಡಿರಲಿ ಅಂದರೆ ನೀವು ಒಂದೇ ಮಾತ್ರ ಅನ್ನೋದು ಇದು ಸ್ವತಂತ್ರ ಹೋರಾಟ ಕಾಲದಲ್ಲಿ ಅದನ್ನು ಬಳಸಿ ಸ್ವತಂತ್ರ ಸಿಕ್ತಂದು ಒಂದು ಕಡೆ ಹೇಳ್ತಾರೆ. ನೀವು ನಮ್ಗೆ ಹೇಳಿ, ನೀವು ವಿ ಡೋಂಟ್ ವಾಂಟ್ ಪ್ರೋಸ್ ಅಂಡ್ ಪೊಯಟ್ರಿ, ವಿ ವಾಂಟ್ ಫ್ಯಾಕ್ಟ್ಸ್ ಅಂಡ್ ಈವೆಂಟ್ಸ್ ಅಲ್ವಾ? ಫ್ಯಾಕ್ಟ್ಸು ಈವೆಂಟ್ಸ್ ಹೇಳಿ. ನಾನು ಹೇಳಿದೆ ಈಗ ಈವೆಂಟ್ಸು ಎಲ್ಲಿತ್ತು, ಯಾರು ಬರ್ದಿದ್ದು. ಆಡೆಡ್ ಟು ದ್ಯಾಟ್ ಬಂಕಿಮ್ ಚಂದ್ರ ಚಟರ್ಜಿ ಚಟ್ಟೋಪಾಧ್ಯಾಯ ಬ್ರಿಟಿಷ್ ಆಡಳಿತದಲ್ಲಿ ಅವರು ಬ್ರಿಟಿಷ್ನವ್ರ ಹತ್ರ ಸಂಬಳ ತಗೊಂಡು ಕೆಲಸ ಮಾಡ್ತಿದ್ರು. ಈ ವಾಸ್ ಅ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಅಂಡರ್ ಬ್ರಿಟಿಷ್, ಈ ವಾಸ್ ಆನ್ ದ ಪೇ ರೋಲ್ ಆಫ್ ಬ್ರಿಟಿಷ್ ಅಂತ ಹೇಳ್ತೀನಿ. ಅವರು ಹೆಂಗೋ ಸ್ವತಂತ್ರ ಹೋರಾಟಗಾರರಾಗ್ತಾರೆ. ಬ್ರಿಟಿಷ್ ಕಾಲದಲ್ಲಿ ಒಂದು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಅವ್ರು ಹೆಂಗೆ ಸ್ವತಂತ್ರ ಹೋರಾಟಗಾರರಾಗ್ತಾರೆ? ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಂದಿದ್ದು ಹೇಗೆ ಸರಿ ಹಾಡು? ಎಲ್ಲಿ ಬಂತು ಅದು ಹೇಳಿ, ಯಾವ ವರ್ಷ ಬಂತು ಹೇಳಿ, ಯಾರು ಬಳಸಿದ್ದು ಹೇಳಿ, ಆ ಸ್ವತಂತ್ರ ಹೋರಾಟಗಾರನ ಹೆಸರು ಹೇಳಿ, ನೀವು ಏನೇ ಹೇಳಿ, ಈವೆಂಟ್ಸ್ ಅಂಡ್ ಫ್ಯಾಕ್ಟ್ಸ್ ಹೇಳಿ. ಅಲ್ಲ, ಅವರೇ ಹೇಳಿದ್ದು ಈಗ ಸಾಹಿತ್ಯ. ಹೌದು, ಅವ್ರನ್ನೇ ಕೇಳಿ. ಯಾವಾಗ
ಬಂಕಿಮ್ ಚಂದ್ರ ಚಟರ್ಜಿ ಯಾವ ವಿಷಯದಲ್ಲಿ ಅದನ್ನು ಆನಂದ ಮಠಂ ಬರೆದಿದ್ರು, ಆ ಸ್ಟೋರಿ ಬ್ಯಾಕ್ಗ್ರೌಂಡ್ ಏನು, ಯಾವ ಸ್ವತಂತ್ರ ಹೋರಾಟಗಾರ ಅದನ್ನು ಬಳಸಿದ್ದಾನೆ, ಜೈಲಿಗೆ ಹೋಗಿದ್ದಾನೆ ಅಂತ ಹೇಳಿ. ಅಂದ್ರೆ ನೀವು ಹೇಳ್ತಾ ಇರೋದು ಅವಶ್ಯಕತೆ ಇಲ್ಲ ಈ ಆದೇಶ ಕೇಂದ್ರ ಅದು ಬೇಡ, ಸೆಕೆಂಡ್ರಿ ಹೋಗೋಣ. ನೀವು ಹೇಳ್ತಿರಲ್ಲ ಯಾವ ಹಿನ್ನೆಲೆಯಲ್ಲಿ ಬಂತು, ಅವಶ್ಯಕತೆ ಇತ್ತ ಇಲ್ವಾ ಅನ್ನೋದು ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಆನ್ ಫಿಗರ್ಸ್, ಕರೆಕ್ಟ್ ಅಲ್ವಾ? ಅದು ಹೇಳಿ ನೀವು. ಅವ್ರು ಹೇಳೋರು ಎಸ್ ನಮ್ಮ ದೇಶದ ಈಗ ಎಲ್ಲ ಕಡೆ ಆಡ್ಬೇಕಂತಾರೆ, ಎಲ್ಲ ಕಡೆ RSS ಗವರ್ನರ್ಗಳು ಹೋಗ್ತಾರೆ, ಅದು ಚರ್ಚೆ ಚೆನ್ನೈಯಲ್ಲಿ ಆಗ್ತಾ ಇದೆ, ಈ ಚರ್ಚೆ ಕೇರಳದಲ್ಲಿ ಮೊನ್ನೆ ಆಯಿತು, ನ್ಯಾಷನಲ್ ಡಿಬೇಟ್ ಆಯಿತು, ಇದೆಲ್ಲ ಆಲ್ ದಟ್ ಈಸ್ ಫೈನ್. ನಿಜ ಹೇಳಿ. ಇನ್ನೊಂದು ಚರ್ಚೆ ಏನು ಅಂತ ಹೇಳಿದ್ರೆ, ರಾಷ್ಟ್ರಗೀತೆ ಇರಬೇಕಾದ್ರೆ ಇದರ ಅವಶ್ಯಕತೆ ಇದೆಯಾ ಅನ್ನೋದು. ರಾಷ್ಟ್ರಗೀತೆ ಯಾವ್ದಿರ್ಬೇಕು ಅನ್ನೋದು, ಈಗ ಇದು ಅವಶ್ಯಕತೆ ಇದಾ ಇಲ್ವಾ ಅನ್ನೋದು ಒಂದು. ನೀವು ಹೇಳೋ ಕಾನ್ಸೆಪ್ಟ್ ಹೇಳಿ. ಅದೇ ಸರ್, ಅಂದ್ರೆ ಇದರ ಈಗ ಆದೇಶದ ಬಗ್ಗೆ ಅಭಿಪ್ರಾಯ ಏನು? ಅಭಿಪ್ರಾಯ ಏನು ನೀವು ಹೇಳಿ, ಅದು ಯಾವಾಗ ನಿಜ ಹೇಳಿ, ನೀವು ನಮಗೆ ಹೇಳಿ, ಯು ಪ್ರೂವ್ ಇಟ್. ಇದು ನಮ್ಮ ಸ್ವತಂತ್ರ ಹೋರಾಟ ಕಾಲದಲ್ಲಿ ಇಂಥ ಒಂದು ಲೀಡ್ರು ಇದನ್ನು ಫೈಟ್ ಮಾಡಿದ್ರು, ಇದನ್ನು ಬಳಸಿದ್ರು, ಅದರಿಂದ ಜೈಲಿಗೆ ಹೋದರು. ಅಂಡಮಾನ್ ಜೈಲಲ್ಲಿ ಸಾವಿರಾರು ಜನ ಸತ್ತರು. ಯಾರಾಗಲೂ ಒಬ್ಬ ಹುತಾತ್ಮರು ಒಂದೇ ಮಾತ್ರ ಬಳಸಿದ್ರು ಅಂತ ಹೇಳಿ ನೀವು. ಸಾವರ್ಕರ್ ಅಲ್ಲಿ ಇದೆಯೇ ಬರ್ಕೊಟ್ರು, ನಾನು ತಪ್ಪಾಯಿತು, ನಾನು ನಿಮ್ಮ ವಿರೋಧ ಹೋರಾಟ ಮಾಡಲ್ಲ ಅಂತ ಬರ್ಕೊಟ್ರು. ಸೊ ಸಾವರ್ಕರ್ ಅವ್ರನ್ನ ನೀವು ತೋರಿಸ್ಬೇಡಿ. ಅವರು ಸುಮಾರು ಲಕ್ಷಗಳು ಬರೆದಿದ್ದಾರೆ, ಗುಲಾಮರಾಗಿದ್ದಾರೆ. ನೋ, ನೀವು ಎಷ್ಟು ಜನ ಜೈಲಲ್ಲಿದ್ದರು, ಯಾರು ಅದರಲ್ಲಿ ಈ ಪದವನ್ನು ಬಳಸಿ ಜೈಲಿಗೆ ಹೋದ್ರು ಹೇಳಿ ನೀವು. RSSನವರು ಯಾವಾಗ ಸ್ವತಂತ್ರ ಹೋರಾಟ ಮಾಡಿದ್ರು ಹೇಳಿ ನೀವು. 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಗಾಂಧಿ ಜೈಲಿಗೆ ಹೋದ್ರು, ಗಾಂಧಿ ಮಿಸಸ್ ಸತ್ತೋದ್ರು, ಲಕ್ಷಾಂತರ ಜನ ಜೈಲಿಗೆ ಹೋದ್ರು. ಒಂದೇ ಮಾತ್ರಮ್ನವರು ಯಾರು ಜೈಲಿಗೆ ಹೋಗಿದ್ದು ಹೇಳಿ. ಇಡೀ ಸ್ವತಂತ್ರ ಹೋರಾಟದಲ್ಲಿ ಯಾರು ಇದು ಪದವನ್ನು ಬಳಸಿದ್ದು ಹೇಳಿ. ಈಗ ಮುಸ್ಲಿಂ ಸಮುದಾಯ ಯಾಕೆ ಇದನ್ನ ವಿರೋಧ ಪಡಿಸ್ತಾ ಇದ್ರು? ಯಾವುದನ್ನ? ಈ ಒಂದೇ ಮಾತರಂ ಗೀತೆಯನ್ನು ನೋಡಿ. ಮುಸ್ಲಿಂ ಸಮುದಾಯ ಯಾಕೆ ವಿರೋಧ ಮಾಡ್ತಾರೆ ಎಂದು ನೀವು ಅವ್ರನ್ನೇ ಕೇಳಬೇಕು. ಅಂದರೆ ನಾನು ಮೊದಲೇ ಹೇಳಿದೆ, ಅದರಲ್ಲಿ ಒಂದು ಧರ್ಮದ ದೇವರ ಬಗ್ಗೆ ಬರುತ್ತೆ, ಇನ್ನೊಂದು ಧರ್ಮದ ದೇವರ ಬಗ್ಗೆ ಬರೋದಿಲ್ಲ. ನೀವು ಅದರಲ್ಲಿ ಅದನ್ನು ಸೇರಿಸ್ಕೊಳ್ಳೋದು. ಈಗ ನಾವೆಲ್ಲ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರೈಸ್ತ ಇರಲಿ, ನಾವೆಲ್ಲ ಭಾರತೀಯರು, ನಾವೆಲ್ಲ ಇಂಡಿಯನ್ಸು. ನಮ್ಮಲ್ಲಿ ಹಿಂದೂ ಇದ್ದಾರೆ, ಮುಸ್ಲಿಂ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ. ನಮ್ಮಲ್ಲಿಲ್ಲ ಹಿಂದೂ ರಕ್ತ, ನಮ್ಮಲ್ಲಿಲ್ಲ ಕ್ರೈಸ್ತರ ರಕ್ತ, ನಮ್ಮಲ್ಲಿಲ್ಲ ಬ್ರಾಹ್ಮಣ ರಕ್ತ, ನಮ್ಮಲ್ಲಿ ಇರೋದು ಮಾನವ ರಕ್ತ. ಇದರಲ್ಲಿ ಯಾರು, ಇದು ನಿಮ್ಮ ಫೇತ್ ಮನೆಯಲ್ಲಿ ಇಟ್ಕೊಳ್ಳಿ. ಇದು ಏನಾಗುತ್ತೆ ಅಂದರೆ, ಇದೆ ಧರ್ಮವನ್ನು ರಾಜಕೀಯಕ್ಕೆ ಬಳಸಿದ್ರೆ ಹಿಂಗಾಗುತ್ತೆ. ಇದನ್ನೇ ನಾವು ಫ್ಯಾಸಿಸಮ್ ಅಂತ ಹೇಳ್ತೀವಿ. ಹಿಟ್ಲರು ಹಿಂಗೆ ಮಾಡ್ದ, ಮುಸೋಲಿನಿ ಕೂಡ ಹಿಂಗೆ ಮಾಡ್ದ. ಹಿಟ್ಲರು ಮತ್ತು ಮುಸೋಲಿನಿ ಅವರ ಫಾಲೋವರ್ಸು, ಬೆಂಬಲಿಗರು ಈಗ ಇದೇ ಟ್ಯಾಕ್ಟಿಕ್ಸನ್ನು ಉಪಯೋಗ ಮಾಡ್ತಾರೆ ಎಂದು ನಾವು ಪರಿಗಣಿಸ್ಬೋದು. ಸರ್, ಈಗ ಒಂದೇ ಮಾತರಂನ BJP ಸಮರ್ಥಿಸಿಕೊಳ್ತಾ ಇದ್ದಾರೆ, ವಿಪಕ್ಷದವರು ಇದನ್ನ ಸಮರ್ಥನೆ ಮಾಡಲಿಕ್ಕೆ ರೆಡಿ ಇಲ್ಲ. ಇದೆಲ್ಲ ರಾಜಕೀಯವಾಗಿ ನೋಡಬೇಕಾ ಅಥವಾ ಇದು ರಾಜಕೀಯವಾಗಿ ನೋಡಬೇಕು, ಕೋಮುವಾದದ ಮೂಲಕ ನೋಡಬೇಕು, ನಿಜಾಂಶ ಏನಂದು ನೋಡಬೇಕು. ಒಂದು ವಿಷಯ, ನೀವು ಸ್ಕೈ ಹಿಂಗೆ ನೋಡಿದರೆ ಏನಾಗುತ್ತೆ, ಬ್ಲೂ ಕಾಣುತ್ತೆ, ಅದು ಬ್ಲೂ ಇದೆ. ನೀವು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಬೇಕು. ನೀವು ಈವೆಂಟ್ಸ್ ಏನು, ಫ್ಯಾಕ್ಟ್ಸು, ಫಿಗರ್ಸು, ಯಾರು, ಎಂಥದ್ದು, ಯಾವ ವರ್ಷ, ಯಾರು ಇದನ್ನು ಬಳಸಿದ್ರು, ಸ್ವತಂತ್ರ ಹೋರಾಟಗಾರರು ಯಾರಂದು ಹೇಳಿ. ನೀವು RSSನಲ್ಲಿ ಒಂದು ಸ್ವತಂತ್ರ ಹೋರಾಟಗಾರನ ತೋರಿಸಿ ನೀವು. ಒಬ್ಬರು. ನೀವು ಕಬಡ್ಡಿ ಆಡ್ಕೊಂಡ್ಬಿಟ್ಟು ಬ್ರಿಟಿಷ್ನವ್ರ ಜೊತೆಯಲ್ಲಿ ಇದ್ಬಿಟ್ಟು ಈಗ ಬಂದು ದೇಶ ಪ್ರೇಮಿ ಅಂದರೆ ಯಾರು ಹೋಗ್ತಾರೆ? ಏನು ಹೇಳಿದರು ಗೋಲ್ವಾಲ್ಕರು? ಹಿಂದೂಗಳೇ, ಬ್ರಿಟಿಷ್ನವ್ರ ವಿರೋಧ ಯುದ್ಧ ಮಾಡಬೇಡ, ನಿಮ್ಮ ಶಕ್ತಿಯನ್ನು ನೀವು ವೇಸ್ಟ್ ಮಾಡಬೇಡ, ನೀವು ಕಮ್ಯುನಿಸ್ಟರನ್ನು, ಮುಸಲ್ಮಾನರನ್ನು, ಕ್ರೈಸ್ತರನ್ನು ಯುದ್ಧ ಮಾಡಲು ಶಕ್ತಿಯನ್ನು ಇಟ್ಕೊಳ್ಳಿ, ಬ್ರಿಟಿಷರ್ನವರು ವಿರುದ್ಧ ಯುದ್ಧ ಮಾಡಬೇಡ ಅಂತ ಯಾರು ಹೇಳಿದ್ದು? ಗೋಲ್ವಾಲ್ಕರ್ ಹೇಳಿದರು. ಬಂಚ್ ಆಫ್ ಥಾಟ್ಸಲ್ಲೇ ಇದೆ. ಮತ್ತು ಸ್ವತಂತ್ರ ಹೋರಾಟ ಕಾಲದಲ್ಲಿ ಅವರ ಲೀಡರ್ಸ್ ಯಾರು? ನೀವು ಪ್ರತಿಮೆ ಇಟ್ಟಿದ್ದೀರಾ ಬೆಂಗಾಲಲ್ಲಿ, RSSನವ್ರದ್ದು ಇಟ್ಟಿದ್ದೀರಾ, ಪಟೀಲ್ರದ್ದು ಇಟ್ಟಿದ್ದೀರಾ.
ಸ್ವತಂತ್ರ ಹೋರಾಟಗಾರರಂದು ನೀವು ಸುಭಾಷ್ ಚಂದ್ರ ಬೋಸನ್ನು ಹೇಳ್ತೀರಾ, ಸ್ವತಂತ್ರ ಹೋರಾಟಗಾರರಂದು ಭಗತ್ ಸಿಂಗನ್ನು ಹೇಳ್ತೀರಾ, ಸ್ವತಂತ್ರ ಹೋರಾಟಗಾರರಂದು ಯಾರಾಗಲೂ ಒಬ್ಬರು RSSನವರು ಒಬ್ಬರನ್ನ ತೋರಿಸಿ. ಮತ್ತು ಒಂದೇ ಮಾತ್ರಮನ್ನು ಬಳಸಿದ್ದು ಮಹಾತ್ಮ ಗಾಂಧಿನ, ಭಗತ್ ಸಿಂಗ, ಸುಭಾಷ್ ಚಂದ್ರ ಬೋಸ ಯಾರು ಹೇಳಿ ನೀವು? ಅಂದ್ರೆ ಈಗ ಅದನ್ನ ಯಾವ ರೀತಿಯಾಗಿ ನೋಡ್ಬೇಕು ಈಗ ಜನ, ಅದನ್ನ ತಗೊಳ್ಬೇಕಾ ಅಥವಾ ಬೇಡ? ನೋಡಿ, ಅದಕ್ಕೆ ಯಾರು ಏನು ಹೇಳ್ತಾರೆ ನಂಬೇಡಿ. ಯು ಮೇಕ್ ರಿಸರ್ಚ್, ಅದನ್ನು ಪರಿಶೋಧನೆ ಮಾಡಿ ಯಾವುದು ಕರೆಕ್ಟು ಯಾವುದು ತಪ್ಪು ಅಂದು ನೀವು ತೀರ್ಮಾನ ಮಾಡಿ ಮತ್ತೆ ಬಳಸಿ ಅಂತೀನಿ. ಯಾರೋ ಹೇಳ್ತಾರೆ ಅಂದ್ರೆ ನಂಬೇಡ, ನಾನು ಹೇಳಿದ್ರೇನು ನಂಬೇಡ, ನಾನು ಹೇಳಿದ್ದು ನಿಜಾನ ಅಂದು ಪರಿಗಣಿಸಿ. ಈ ಎಲ್ಲನೂ ಅದನ್ನು ರಿಸರ್ಚ್ ಮಾಡಿ, ಪುಸ್ತಕ ಓದಿ ರಿಸರ್ಚ್ ಮಾಡಿ ನೀವು ನಿರ್ಣಯಕ್ಕೆ ಬನ್ನಿ. ಬಾಲನ ಹೇಳ್ತಾನೆ ಇನ್ನೊಬ್ಬನು ಹೇಳ್ತಾನೆ ಅಂದ್ರೆ ಬೇಡ. ಯು ಮೇಕ್ ಯುವರ್ ಓನ್, ದಟ್ ಈಸ್ ಕಾಲ್ಡ್ ಇಂಟ್ರಾಸ್ಪೆಕ್ಷನ್, ಮೇಕ್ ರಿಸರ್ಚ್ ಅಂತೀನಿ ನಾನು. ಅದೇ ಸರ್, ಈಗ 3 ನಿಮಿಷ 10 ಸೆಕೆಂಡ್ ಏನಿದೆ ಇದು ಈ ಚರಣ, ಆರಂಭದಲ್ಲಿ ರಾಷ್ಟ್ರಗೀತೆ ಆಡಬೇಕು ಅಥವಾ ಮತ್ತೆ ಈಗ ಈ ಚರಣವನ್ನು ಆಡಬೇಕು, ಸಮಯ ವ್ಯರ್ಥ ಆಗತ್ತೆ ಅನ್ನೋ ಲೆಕ್ಕಾಚಾರ. ಇಲ್ಲ, ಐ ಆಮ್ ನಾಟ್ ಆನ್ ದಟ್. ಸಮಯ ನೆಸೆಸಿಟಿನಾ ನಾಟ್ ನೆಸೆಸಿಟಿನಾ, ಅವ್ರು ಹೇಳೋದು ನಿಜಾನ ಸುಳ್ಳ, ವಾಟ್ ಈಸ್ ದ ಫ್ಯಾಕ್ಟ್ಸ್ ಆ್ಯಂಡ್ ಈವೆಂಟ್ಸ್. ಕರೆಕ್ಟ್. ನೀವು ಬೇಸಿಕ್ಕು ಅದ್ರ ಮೇಲೆ ಬಿಲ್ಡಿಂಗ್ ಕಟ್ಟಿ, ನೀವು ಬಿಲ್ಡಿಂಗ್ ಮೇಲೆ ಯಾಕೆ ಹೋಗ್ತೀರಾ? ವಾಟ್ ಈಸ್ ದ ಬೇಸಿಕ್ ಫೌಂಡೇಶನ್, ವಾಟ್ ಈಸ್ ದ ಫೌಂಡೇಶನ್ ಫಾರ್ ಒಂದೇ ಮಾತ್ರ ಅನ್ನೋದು. ಯಾಕೆ ಎಲ್ಲ ಸಮುದಾಯಗಳು ಇದನ್ನ ಒಪ್ಲಿಕ್ಕೆ ರೆಡಿ ಇಲ್ಲ ಅಂತ ಅನ್ಸುತ್ತೆ ಸರ್? ಯಾವುದನ್ನ? ಈ ಒಂದೇ ಮಾತ್ರ ಅನ್ನುವಂಥ ಚರಣ ಅವ್ರಿಗೆ ಗೊತ್ತಿರುತ್ತೆ, ಎಲ್ಲ ಸಮುದಾಯದವರು ಓದಿರ್ತಾರೆ, ಅದ್ರ ಬಗ್ಗೆ ಏನಂದು ತಿಳಿದುಕೊಂಡಿರ್ತಾರೆ, ಅದರಿಂದ ಒಪ್ಪಲಿಲ್ಲ. ಅದನ್ನು ಬ್ಲೈಂಡಾಗಿ ಫಾಲೋ ಮಾಡೋರು ಒಪ್ತಾರೆ, ಕೆಲವರು ಅದನ್ನು ಉದ್ದೇಶಪೂರ್ವಕವಾಗಿ ಹೇಳ್ತಾರೆ, ರಾಜ್ಯಕ್ಕಾಗಿ ಬಳಸ್ತಾರೆ, ಒಂದು ಧರ್ಮಕ್ಕಾಗಿ ಬಳಸ್ತಾರೆ. ಅದು ಗೊತ್ತಿರೋರು ಅದನ್ನು ವಿರೋಧ ಮಾಡ್ತಾರೆ. ಸೊ ನೀವು ಹೇಳೋದಲ್ಲ ನಿಜನಾ? ಕುಂತಿದೇವಿಗೆ ಸೂರ್ಯನಿಗೆ ಪ್ರೇಮ ವಿಶ್ವಾಸ ಮಾಡಿಕೊಂಡು ಮಗು ಹುಟ್ಟುತ್ತಂದ್ರೆ ನಂಬಕ್ಕಾಗತ್ತಾ? ಪ್ಲಾಸ್ಟಿಕ್ ಸರ್ಜರಿ ನಾವೇ ಕಂಡುಹಿಡಿದು ಅಂತ ಹೇಳಿದ್ರೆ ಒಪ್ಕೊಳ್ಳೋಕ್ಕಾಗತ್ತಾ? ಏರೋಪ್ಲೇನ್ ಕಂಡುಹಿಡಿದಿದ್ದು ನಾವೇ, ರಾವಣ ಪೈಲಟ್ ಮಾಡಿದ ರಾಮ ಸೀತಾ ಶ್ರೀಲಂಕಾಯಿಂದ ಅಯೋಧ್ಯೆಗೆ ಹೋದ್ರೆ ಅಂತ ಹೇಳಿದ್ರೆ ನಂಬಕ್ಕಾಗತ್ತಾ? ಏರೋಪ್ಲೇನ್ ಕಡ್ದಿದ್ರ 17 lakhs years ಬ್ಯಾಕ್. ಅಂದರೆ ಯಾವ ಮೆಟಲು, ಪೆಟ್ರೋಲಾ, ಡೀಸೆಲಾ, ಏನದು? ಹೆಂಗೆ ಏರೋಪ್ಲೇನು? ಕಂಪ್ಯೂಟರ್ ನಾವೇ ಕಂಡುಹಿಡ್ದಿದ್ದು ಅಂತಾರೆ. ಯಾರು ಕಂಡುಹಿಡ್ದಿದ್ದು? ಮಿಸೈಲ್ಸ್ ನಾವೇ ಕಂಡುಹಿಡ್ದಿದ್ದು, ಎಲ್ಲನೂ ನಾವೇ ಮಾಡಿದ್ದು ಅಂತ ಹೇಳೋರು ಇದ್ದಾರೆ. ಅದನ್ನು ಒಪ್ಕೊಳ್ಳೋಕ್ಕಾಗತ್ತಾ? ಅಂಥದ್ದವರೇ ಇದನ್ನು ಹೇಳ್ತಾ ಇದ್ದಾರೆ. ನೀವು ಪ್ಲಾಸ್ಟಿಕ್ ಸರ್ಜರಿ ಹಿನ್ನೆಲೆ ಇಲ್ಲದೆ ಯಾವುದನ್ನ ಪರಿಗಣನೆಗೆ ತೆಗೆದುಕೊಳ್ಬೇಡಿ ಅಂತ ಹೇಳ್ತಾ ಇದ್ದೀರಿ ಅಷ್ಟೇ. ಉದ್ದೇಶ ಏನಿರ್ಬೋದು ಕೇಂದ್ರ ಸರ್ಕಾರದ್ದು? ರಾಜಕೀಯ. ಈಗ ನೋಡಿ, ರಾಜಕೀಯ ಹೆಂಗಂದ್ರೆ ಎಲ್ಲರ ರಾಜಕೀಯ ಅಲ್ಲ. 2014 ಅದಾನಿ ಆಸ್ತಿ ಎಷ್ಟಿತ್ತು? ಅವನು ಪ್ರಪಂಚದಲ್ಲಿ 609ನೇ ಸ್ಥಾನದಲ್ಲಿ ಇದ್ದ, ಈಗ 2ನೇ ಸ್ಥಾನದಲ್ಲಿ ಇದ್ದಾನೆ. ಅವನ ಪ್ರಾಪರ್ಟಿ 1700 ಟೈಮ್ಸ್ ಮಲ್ಟಿಪಲ್ ಆಗಿದೆ ಅದಾನಿದು. ಅಂಬಾನಿದು ಏನಾಗಿದೆ ಅಂದರೆ, ಇಟ್ ಈಸ್ ಅ ಕಾರ್ಪೊರೇಟ್ ಆಡಳಿತ, ಕಾರ್ಪೊರೇಟ್ ಹಿಂದುತ್ವ ಆಡಳಿತ, ಕಾರ್ಪೊರೇಟ್ ಬ್ರಾಹ್ಮಣಿಕಲ್ ಆಡಳಿತ. ಅವ್ರ ಕೈಯಲ್ಲಿ ಒಂದು ಒಲಿಗಾರಿಕೆ, ಒಂದು ಸಣ್ಣ ಗುಂಪು ಆಡಳಿತ ಮಾಡ್ತಾ ಇದ್ದಾರೆ. ಸ್ಟೇಟು, ಸರ್ಕಾರ, ಜುಡಿಷರಿ ಎಲ್ಲನೂ ಒಂದು ಒಲಿಗಾರ್ಕಿ, ಒಂದು ಸಮೂಹದವರು, ಒಂದು ಕಮ್ಯುನಿಟಿದವರು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಇಡೀ ಆಸ್ತಿ, ಅಧಿಕಾರ, ಐಷಾರಾಮಿ ಜೀವನ ಒಂದು ಕಮ್ಯುನಿಟಿಗೆ ಹತ್ರ ಇದೆ. ಅದರ ಹಿನ್ನೆಲೆಯೇ ಇದು ಎಂದು ನಾನು ನೋಡ್ತೀನಿ. ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಅಂದರೆ ಈ ಒಂದು ಚರಣ ಆಗಿರ್ಬೋದು ಅಥವಾ ಒಂದೇ ಮಾತ್ರ? ಅನಂತ ಮಾರ್ಗ ಪುಸ್ತಕ ಓದಿ, ಅದು ಹಿನ್ನೆಲೆ ಓದಿ, ಅದು ಬರ್ದಿರೋರು ಏನು ಕೆಲಸ ಮಾಡ್ತಿದ್ರು ಅನ್ನೋದನ್ನು ಓದಿ, ಇದನ್ನೆಲ್ಲ ಓದಿ ಅರ್ಥ ಮಾಡಿಕೊಂಡು ನಿರ್ಣಯ ತಗೊಳ್ಳಿ. ನಿಮ್ಮ ಪ್ರಕಾರ ಅವಶ್ಯಕತೆ ಇದೆಯಾ ಇಲ್ಲ? ಏನಕ್ಕೆ ಈ ಸರ್ಕಾರ ಆದೇಶವನ್ನು ಪಾಲಿಸಬೇಕಾ ಬೇಡ ಅನ್ನೋದು ನೀವು ರಿಸರ್ಚ್ ಮಾಡಿ. ಸರ್ಕಾರ ಹೇಳೋದನ್ನ ಒಪ್ಪಬೇಡಿ ಅಂತೀನಿ. ನಿಜ ಯಾವುದು ಸುಳ್ಳು ಯಾವುದು ಎಂದು ತಿಳಿದುಕೊಳ್ಳಿ. ಇಷ್ಟೊಂದು ನಾನು ಹೇಳಿದ್ದು ನಿಜ, ನಾನು ಹೇಳೋದು ಸುಳ್ಳು ಅಂದರೆ ನೀವು ಹೇಳಿ, ನಾನು ಹೇಳಿದ್ದು ಇಂಥ ಕಾರಣಕ್ಕಾಗಿ ಸುಳ್ಳು ಅಂದು ಹೇಳಿ. ಇಟ್ ಈಸ್ ಎ ಡಿಬೇಟ್. ಐ ಆಮ್ ನಾಟ್ ಕಾಮನ್. ನಾನು ಏನು ಸರ್ಕಾರನ? ಆಮ್ ಐ ಎ ಪ್ರೆಸಿಡೆಂಟ್? ನನ್ನ ಅನಿಸಿದನ್ನ ಅಥವಾ ನಾನು ಓದಿದ್ದನ್ನ ಹೇಳ್ತಾ ಇದ್ದೀನಿ ಅನ್ನೋದು ನಿಜ ಅಂದು ನನಗೆ ಅನಿಸ್ತಿತ್ತು, ಅದನ್ನು ಹೇಳ್ತಾ ಇದ್ದೀನಿ. ಈ ಸುಮ್ಮನೆ ಓದಿ ಹೇಳೋದಲ್ಲ. ಸುಮ್ಮನೆ ಓದಿ ಹೇಳೋದಿದ್ರೆ ಏನು ಹೇಳಬೇಕು ನಾನು? ಈಗ ಮಹಾಭಾರತ, ರಾಮಾಯಣ ಇದೆಲ್ಲನೂ ನಾನು ಒಪ್ಕೋಬೇಕು ನಿಜ ಅಂದು.
ಹೆಂಗೆ ಒಪ್ಕೊಳ್ಳೋಕ್ಕಾಗುತ್ತೆ? ಅದು ಕತೆ, ಕತೆ ಹ್ಮ್ 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 ಕತೆಗಳನ್ನೆಲ್ಲ ಒಪ್ಕೊಳ್ಳೋಕ್ಕಾಗತ್ತಾ? ಹ್ಮ್ ಕತೆ ಯಾವುದು ನಿಜ ಯಾವುದಂದು ಗೊತ್ತಾಗಬೇಕಲ್ಲ. ಹ್ಮ್ ಇದೆಲ್ಲ ಪೊಲಿಟಿಕಲ್ ಗೇಮ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಪೊಲಿಟಿಕಲ್, ಎಕನಾಮಿಕಲ್, ಹಣ, ಅಧಿಕಾರ, ಐಷಾರಾಮಿ ಜೀವನ ಅಷ್ಟೇ. ಏನು ಹೇಳ್ತೀರಿ ಸರ್? ಪದೇ ಪದೇ ಈ ರೀತಿ ಇಲ್ಲದೆ ಇರುವಂಥ ಆದೇಶಗಳನ್ನು ತರ್ತಾರೆ. ಈ ಫ್ಯಾಸಿಸಮ್ ಹಂಗೆ ವ್ಯವಸ್ಥೆನ ಹಂಗೆ ಕಟ್ಟುತ್ತಾರೆ. ಅದು ಕಟ್ತಾ ಇರೋದದು. ಮುಸೋಲಿನಿ ಹೆಂಗೆ ಕಟ್ಟದ ಇಟಾಲಿಯನ್ನು, ಹಿಟ್ಲರ್ ಹೆಂಗೆ ಕಟ್ಟದ ಜರ್ಮನಿಯನ್ನು, ಅದೇ ರೀತಿಯಾಗಿ ಇವರು ಕಟ್ಟಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. 1933ರಿಂದ 1945ವರೆಗೆ ಹಿಟ್ಲರ್ ಏನೆಲ್ಲ ಮಾಡ್ದ, ಏನೆಲ್ಲ ಕುತಂತ್ರಗಳು ಕಿತಾಪತಿ ಮಾಡ್ದ, ಅದನ್ನೇ ಇವ್ರು ಮಾಡ್ತಾ ಇದ್ದಾರೆ. ಇದು ಅದರಲ್ಲಿ ಒಂದು ಅಂಶ. ಎಸ್, ಏನೇ ಆದರೂ ಕೂಡ ಇತಿಹಾಸ ನೋಡಿ ಮುಂದುವರಿಸಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ. ಹೌದು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಈ ಸುತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, ಇದಿಷ್ಟು ಹಿರಿಯ ವಕೀಲರಾಗಿರುವಂಥ ಬಾಲನ್ ಅವರ ಮಾತಾಗಿತ್ತು. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.